ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವಿಪ್ರೆಸಿ ಚಾನಲ್. ನಾನಿವತ್ತು ಬಂದಿದ್ದು ಮೌಂಟ್ ಮೇರಿ ಬ್ಯಾಂಕ್ ಸಿರ್ಸಿಯಲ್ಲಿ. FD ಇಡಬೇಕಂತಿದ್ದೀರಾ? ಹಾಗಾದ್ರೆ ಈ ವಿಡಿಯೋ ನಿಮಗೋಸ್ಕರನೇ. ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ, ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಇವಾಗಷ್ಟೇ ಬ್ಯಾಂಕಿಗೆ ಬಂದಿದ್ದೀವಿ, ನೋಡೋಣ ರೇಟ್ ಆಫ್ ಇಂಟ್ರೆಸ್ಟ್ ಹೇಗಿದೆ ಅಂತ ಹೇಳಿ. ಬನ್ನಿ ಬನ್ನಿ. ಗುಡ್ ಈವ್ನಿಂಗ್ ಮ್ಯಾಮ್. ಗುಡ್ ಈವ್ನಿಂಗ್. ಪ್ಲೀಸ್ ಕಮ್ ಬಿ ಸಿಟ್. ಏನಿದೆ ಮ್ಯಾಮ್? FD ಇಡಬೇಕಿತ್ತು. ಹೌದಾ? ಎಕ್ಸ್ಪ್ಲೈನ್ ಮಾಡ್ತೀನಿ ನೀಟಾಗಿ. ಟೀ ಕಾಫಿ ಎನಿಥಿಂಗ್? ಬೇಡ, ಇವಾಗಷ್ಟೇ ಕೊಡ್ಕೊ ಬಂದಿದ್ದೀವಿ, ಬೇಡ ಥ್ಯಾಂಕ್ಸ್. ಮ್ಯಾಮ್, ನಮ್ಮದು ಇಡೀ ಸಿರ್ಸಿಯಲ್ಲೇ ನಮ್ಮ ರೇಟ್ ಆಫ್ ಇಂಟ್ರೆಸ್ಟ್ ಫಿಕ್ಸ್ಡ್ ಡೆಪಾಸಿಟಿಗೆ ನಾರ್ಮಲ್ ಅಂದರೆ 60 ವರ್ಷದ ಒಳಗಾದರೆ 10.5% ಇದೆ. ಅದೇ ಸೀನಿಯರ್ ಸಿಟಿಸನ್ ಅಬೌವ್ 60 ಅಂದರೆ 11.25% ಇದೆ. ಇಡೀ ಸಿರ್ಸಿಯಲ್ಲೇ ಇದು ಜಾಸ್ತಿ ರೇಟ್ ಆಫ್ ಇಂಟ್ರೆಸ್ಟ್ ಇರುವಂಥದ್ದು. ನ್ಯಾಷನಲೈಸ್ಡ್ ಬ್ಯಾಂಕಲ್ಲಾದರೆ 7 to 8% ಕೊಡ್ತಾರೆ. ನಿಮ್ಮದು ಡಿಫ್ರೆನ್ಸ್ 3.5% ಜಾಸ್ತಿ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು 1 ಲಕ್ಷ ಇಟ್ರಿ ವರ್ಷಕ್ಕೆ, ಅಂದರೆ 366 ಡೇಸ್ ತಗೊಳ್ತೀವಿ ಮ್ಯಾಮ್. 1,366 ಡೇಸಿಗೆ ನಾರ್ಮಲಿಗಾದರೆ 10.5 ಕೊಡೋದ್ರಿಂದ ನಿಮಗೆ ಇಂಟ್ರೆಸ್ಟ್ 10,529 ರೂಪಾಯಿ ಸಿಗುತ್ತೆ. ಅಲಾಂಗ್ ವಿತ್ ಪ್ರಿನ್ಸಿಪಲ್ ಅಮೌಂಟ್ ನಿಮಗೆ 1,10,529 ರೂಪಾಯಿ ಸಿಗುತ್ತೆ. ಅದೇ ನಿಮಗೆ ಸೀನಿಯರ್ ಸಿಟಿಸನ್ ಆದರೆ 1 ಲಕ್ಷಕ್ಕೆ ನಿಮಗೆ 11,281 ಸಿಗುತ್ತೆ. ಅಲಾಂಗ್ ವಿತ್ ಪ್ರಿನ್ಸಿಪಲ್ 1,11,281 ಆಗುತ್ತೆ. ನೀವು ಬೇರೆ ಬ್ಯಾಂಕ್ಗಳಿಗೆ ಕಂಪೇರ್ ಮಾಡಿದ್ರೆ 3 to 3,500 ನಿಮಗೆ ಡಿಫ್ರೆನ್ಸ್ ಅಮೌಂಟ್ ಆಗುತ್ತೆ. ಅಂದರೆ ನಮ್ಮ ಬ್ಯಾಂಕಲ್ಲಿ ಇಟ್ಟರೆ ನಿಮಗೆ ಪ್ರಾಫಿಟ್ ಜಾಸ್ತಿ ಇದೆ. ನಮ್ಮದು ರಿಯಲ್ ಕ್ಯಾಶ್ ಸರ್ಟಿಫಿಕೇಟು ಇದೆ ಮ್ಯಾಮ್. 90 ಮಂತ್ಸಲ್ಲಿ ನಿಮಗೆ ಡಬಲ್ ಅಮೌಂಟ್ ಆಗುತ್ತೆ. ಮತ್ತೆ ಮಂತ್ಲಿ ಇಂಟ್ರೆಸ್ಟ್ ಸ್ಕೀಮ್ ಇದೆ. ನೀವು ಫಾರ್ ಎಕ್ಸಾಂಪಲ್ 1,20,000 3 ಇಯರ್ಸ್ಗೆ ಇಟ್ಟರೆ ನಿಮಗೆ ಮಂತ್ಲಿ 1,000 ರೂಪೀಸ್ ಅವೈಲ್ ಆಗುತ್ತೆ. ನಮ್ಮಲ್ಲಿ RD ಸ್ಕೀಮ್ಸ್ ಇದೆ, 5 RD ಸ್ಕೀಮ್ಸ್ಗಳಿದ್ದಾವೆ. ಸಮೃದ್ಧಿ ಯೋಜನೆ ಇದು 3 ಇಯರ್ಸ್ಗೆ ಇದೆ. ನೀವು 36 ಮಂತ್ಸ್ಗೆ ಇದು ಇನ್ವೆಸ್ಟ್ ಮಾಡಬೇಕು, 1,000 ಪರ್ ಮಂತ್. ನಿಮಗೆ ಸಿಗೋ ಅಮೌಂಟ್ 41,417 ಆಗುತ್ತೆ. ತುಂಬೋದು 36 ಮಂತ್ಸ್ 36,000 ಆಗಿ ನಿಮಗೆ 5,417 ರೂಪೀಸ್ ಡಿಫ್ರೆನ್ಸ್ ಅಮೌಂಟ್ ಆಗುತ್ತೆ. ಅದು ನಮ್ಮ ಇಂಟ್ರೆಸ್ಟ್. ನೆಕ್ಸ್ಟ್ ಆಯುಷ್ಮಾನ್ ಸ್ಕೀಮ್. ಆಯುಷ್ಮಾನ್ ಸ್ಕೀಮಲ್ಲಿ 1,500 ತುಂಬೋದು 60 ಮಂತ್ಸ್ ಮೀನ್ಸ್ 5 ಇಯರ್ಸ್. ನೀವು ತುಂಬೋದು 90,000 ಆಗಿದ್ರೆ ನಿಮಗೆ ಇಂಟ್ರೆಸ್ಟ್ 23,778 ರೂಪೀಸ್ ಬಂದು ಅಲಾಂಗ್ ವಿತ್ ಬೋನಸ್ 500 ಆಗಿ 1,14,278 ರೂಪೀಸ್ ಆಗುತ್ತೆ. ನಿಮಗೆ ಡಿಫ್ರೆನ್ಸ್ ಅಮೌಂಟ್ 24,500 ಆಗುತ್ತೆ. ನೆಕ್ಸ್ಟ್ ಫ್ಯೂಚರ್ ಸೇವಿಂಗ್ ಸ್ಕೀಮ್, ಭವಿಷ್ಯ ನಿಧಿ ಯೋಜನೆ. ಇದು 14 ಇಯರ್ಸ್ಗೆ ನೀವು ಕಟ್ಟೋದು 2,01,600 ಆದರೆ ನಿಮಗೆ ಸಿಗುವಂತ ಅಮೌಂಟ್ 4,02,162, ಆಲ್ಮೋಸ್ಟ್ ಡಬಲ್ ಅಮೌಂಟ್ ಮ್ಯಾಮ್. 168 ಮೇನ್ಲಿ ಫಾರ್ ಎಜುಕೇಶನ್ ಪರ್ಪಸ್, ಚಿಲ್ಡ್ರನ್ಗೋಸ್ಕರ ಇದು ಬೆಸ್ಟ್ ಇದೆ. ಲಕ್ಪತಿ ಸ್ಕೀಮ್. ಈ ಲಕ್ಪತಿ ಸ್ಕೀಮ್ 4 ಇಯರ್ಸ್ಗೆ ತುಂಬೋದು 2,000 ಪರ್ ಮಂತ್ 48 ತಿಂಗಳು. ನಿಮಗೆ 96 ತುಂಬೋದಾಗುತ್ತೆ. ನಿಮಗೆ ಇಂಟ್ರೆಸ್ಟ್ 19,738 ರೂಪೀಸ್ ಆಗುತ್ತೆ. ಅಲಾಂಗ್ ವಿತ್ ಇಂಟ್ರೆಸ್ಟ್ ನಿಮಗೆ 1,15,738 ರೂಪೀಸ್ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಸಂಪೂರ್ಣ ರಕ್ಷಾ ಯೋಜನೆ. ಇದು ನೀವು 500 ಇನ್ವೆಸ್ಟ್ ಮಾಡೋದು ತಿಂಗಳಿಗೆ. ನಿಮಗೆ ಸಿಗೋ ಅಮೌಂಟ್ 50,351 ರೂಪೀಸ್ ವಿತ್ ಬೋನಸ್ 500. ಹೌದು, 6.25 ವರ್ಷ ಆಗ್ತದೆ. ಈ 5 ಸ್ಕೀಮ್ಗಳು ಕಾಂಪೌಂಡ್ ಇಂಟ್ರೆಸ್ಟ್ ಇಂದ ನಿಮಗೆ ಸಿಗುತ್ತೆ. ನಮ್ಮ ನಾರ್ಮಲ್ RDಗಳು ಇದಾವೆ, ಮಿನಿಮಮ್ 500 ಇಂದ ಶುರು. ಅದು ನಿಮಗೆ 10% ಇಂದ ಆಗುತ್ತೆ. ನೀವು ಬೇರೆ ಬ್ಯಾಂಕ್ಗಳಿಗೆ ಎಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಿಗೆ ನೋಡಿದ್ರೆ 6%, 6.5 ಅಟ್ ದ ಮೋಸ್ಟ್ 8% ಕೊಡ್ತಾರೆ. ನಮ್ಮದ್ರಲ್ಲಿ 10% ಇದೆ ಮ್ಯಾಮ್. ನಮ್ಮಲ್ಲಿ ಗೃಹ ನಿರ್ಮಾಣ ಸಾಲ ಇದೆ ಮ್ಯಾಮ್, ಇದು ಅಂಡರ್ 15%. ದೆನ್ ಬಿಸ್ನೆಸ್ ಲೋನ್ ಅದು 16%, ಪರ್ಸನಲ್ ಲೋನ್ ಅದು 16.5% ಅಲ್ಲಿ. ದೆನ್ ಮಾರ್ಟ್ಗೇಜ್ ಲೋನ್ 15% ಆ್ಯಂಡ್ ವೆಹಿಕಲ್ ಲೋನ್ ಇದು ನಾವು 25% ಡೌನ್ ಪೇಮೆಂಟ್ ಮಾಡಿಕೊಂಡೆ ನಿಮಗೆ ಕೊಡ್ತೀವಿ. 14.5 4 ವೀಲರ್ಗೆ, 2 ವೀಲರ್ಸ್ಗೆ 14% ಅಲ್ಲಿ ಕೊಡ್ತೇವೆ. ನೆಕ್ಸ್ಟ್ ನಮ್ಮಲ್ಲಿ ಕೋರ್ ಅಕೌಂಟಿಂಗ್ ಸರ್ವಿಸ್, ಪ್ಯಾನ್ ಕಾರ್ಡ್ ಸರ್ವಿಸ್, ಹೆಲ್ತ್ ಕಾರ್ಡ್ ಸರ್ವಿಸ್, ನೆಫ್ಟ್, RTGS, ಮನಿ ಟ್ರಾನ್ಸ್ಫರ್ ಎಲ್ಲ
ಫೆಸಿಲಿಟೀಸು ಇದೆ. ಅಟ್ ಎನಿ ಟೈಮ್ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ನಮ್ಮಲ್ಲಿ ಡೋರ್ ಸರ್ವಿಸ್ ಇದೆ. ಇನ್ ಕೇಸ್ ನೀವು ಏನಾದರೂ ಬ್ಯುಸಿ ಇದ್ದರೆ ನಿಮ್ಮ ಸ್ಕೆಡ್ಯೂಲಲ್ಲಿ ನಾವು ಬಂದು ನಿಮಗೆಲ್ಲ ಮಾಡಿಕೊಡ್ತೀವಿ. ನಮ್ಮ ಸ್ಕೀಮ್ಗಳ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಮ್ಯಾಮ್? ಆ್ಯಕ್ಚುಲಿ ನಾನು ಇದು FD ಅಷ್ಟೇ ಅಂತ ಮಾಡಿದೆ. ತುಂಬ ಸ್ಕೀಮ್ಸ್ಗಳಿದೆ ಇದರಲ್ಲಿ. ನನಗೂ ಇದ್ರಲ್ಲಿ ಮತ್ತೆ FD ಅಲ್ಲಿ 11.25 ಅಂದರೆ ನಂದು ಎಕ್ಸ್ಟ್ರಾ ನನ್ನ ಸೈಡ್ ಖರ್ಚಿಂದು ನಂದು ಇದರಲ್ಲೇ ಹೋಗುತ್ತೆ ತಿಂಗಳ. ಮತ್ತು ಪ್ಲಸ್ ಏನಂದರೆ ಡೋರ್ ಟು ಡೋರ್ ಸರ್ವಿಸ್ ಕೂಡ ಕೊಡ್ತೀರಂತ ಹೇಳಿದ್ದಾರೆ. ಅದನ್ನು ತುಂಬ ಒಳ್ಳೆಯ ವಿಷಯ. ಯಾಕಂದರೆ ನಮಗೆಲ್ಲ ಬರ್ಲಿಕ್ಕೆ ಆಗಲ್ಲ, ಬ್ಯುಸಿಯಾಗಿರ್ತೀವಿ. ತುಂಬ ಚೆನ್ನಾಗಿದೆ. ನೀವು ಕೂಡ ಬಂದು ಇಲ್ಲಿ ಒಂದ್ಸಲ ಏನೇನೋ ಇವ್ರದ್ದು ಸ್ಕೀಮ್ಸ್ ಎಲ್ಲ ಇದೆ, ಬಂದು ಒಂದ್ಸಲ ತಿಳ್ಕೊಳ್ಳಿ. ತುಂಬ ಚೆನ್ನಾಗಿದೆ. ನಮ್ಮ ಬ್ರಾಂಚಲ್ಲಿ ಇವತ್ತು CEO ಅವೈಲೇಬಲ್ ಇದ್ದಾರೆ. ನಾನು ನಿಮಗೆ ಮೀಟ್ ಮಾಡಿಸ್ತೀನಿ. ಎಕ್ಸ್ಕ್ಯೂಸ್ ಮಿ ಸರ್, ಕಸ್ಟಮರ್ ಡೆಪಾಸಿಟ್ ಎನ್ಕ್ವೈರಿ ಬಂದಿದ್ರು, ಅದನ್ನು ನಿಮಗೆ ಮೀಟ್ ಮಾಡ್ಸೋಣ ಅಂತ ಕರ್ಕೊಂಡು ಬಂದಿದ್ದೆ. ನಮಸ್ತೆ, ಬರ್ರಿ ಕೂತ್ಕೊಳ್ಳಿ. ಮೇಡಮ್, ನಮ್ಮ ಸ್ಟಾಫ್ ನಿಮಗೆ ನಮ್ಮ ಡೆಪಾಸಿಟ್ ಬಗ್ಗೆ ಮತ್ತು RD ಸ್ಕೀಮ್ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರು ಸರಿಯಾಗಿ? ಹೌದು ಸರ್, ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈ ಥರ ಎಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡಿಲ್ಲಾಗಿತ್ತು. ತುಂಬ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮತ್ತು ಇನ್ನೊಂದೇನಂದರೆ ನಿಮ್ಮದು ಇಂಟ್ರೆಸ್ಟ್ ತುಂಬ ಹೈ ಇದೆ ಅಲ್ವಾ, ಅದು ತುಂಬ ಖುಷಿ ಆಗ್ತದೆ. ನಾನು ಇನ್ ಕೇಸ್ ಫ್ಯೂಚರಲ್ಲಿ ಇಟ್ಟರು ಕೂಡ ನನಗೆ ಸೈಡ್ ಅದರಲ್ಲೇ ಖರ್ಚು ಹೋಗುತ್ತೆ, ನಂದು ಏನಾದರೂ ಮಂತ್ಲಿ ಖರ್ಚು ಕೂಡ. ಅದಕ್ಕೆ ನಾನು ಅವ್ರಿಗೆ ಸ್ಪೆಷಲಿ ನಿಮಗೆ ಮೀಟ್ ಆಗಬೇಕು ಅಂತ ಹೇಳಿದೆ. ತುಂಬ ಚೆನ್ನಾಗಿದೆ. ಇನ್ನೊಂದು ಏನಾದರೂ ವಿಷಯ ಅಂದರೆ ಏಜ್ ಅವರಿಗೆಲ್ಲ ನೀವು ಡೋರ್ ಟು ಡೋರ್ ಸರ್ವಿಸ್ ಕೊಡ್ತಾ ಇದ್ದೀರಿ. ಅದು ತುಂಬ ಭಾಳ ಖುಷಿ ಆಯಿತು ಕೇಳಿ. ಎನ್ಕ್ವೈರಿ ಮಾಡಬೇಕಿತ್ತು ಹೇಗಿದೆ ಏನಿದೆ ಅಂತೇಳಿ. ತುಂಬ ಖುಷಿ ಆಯಿತು ಸರ್. ಥ್ಯಾಂಕ್ ಯು. ಬರ್ರಿ, ನೀವು ಡೆಪಾಸಿಟ್ ಇಡ್ರಿ ಮತ್ತು ಬೇರೆಯವರಿಗೂ ತಿಳಿಸಿ. ಎಲ್ಲ ಎನ್ಕ್ವೈರಿ ಕೂಡ ಅವರು ನನಗೆ ಕೊಟ್ಟಿದ್ದಾರೆ. ಇವಾಗ ಕಸ್ಟಮರ್ ಫೀಡ್ಬ್ಯಾಕ್ ಅನ್ನು ಕೇಳುವ ಬನ್ನಿ. ಮೇಡಮ್, ಈ ಬ್ಯಾಂಕಲ್ಲಿ ಹೇಗಿತ್ತು? ಒಂದು ವರ್ಷದಿಂದ ಇಲ್ಲಿ ನಾನು ಬ್ಯಾಂಕಿಗೆ ಬರ್ತಾ ಇದ್ದೀನಿ. ಫಿಕ್ಸ್ಡ್ ಡಿಪಾಸಿಟ್ನಲ್ಲಿ ಇಲ್ಲಿ ಇಂಟ್ರೆಸ್ಟ್ ಭಾಳ ಚೆನ್ನಾಗಿದೆ. ಮತ್ತು ಈ ಬ್ಯಾಂಕಿನ ವಿಶೇಷ ಏನಂದರೆ, ಬ್ಯಾಂಕಿಗೆ ಬಂದವರಿಗೆ ಕುಂದಿರಿಸ್ಕೊಂಡು ನಗನಗ್ತಾ ಸ್ಟಾಫುಗಳು ತುಂಬ ಚೆನ್ನಾಗಿದ್ದಾರೆ. ನಗನಗ್ತಾ ಮಾತಾಡಿಕೊಂಡು ಸರಿ ಸರ್ವಿಸಿಂಗ್ ಎಲ್ಲ ಚೆನ್ನಾಗಿ ಕೊಡ್ತಾರೆ. ಅದೇ ಒಂದು ದೊಡ್ಡ ಖುಷಿ ಇಲ್ಲಿ ಬಂದರೆ. ಬಾಕಿ ಬ್ಯಾಂಕಿಗೆಲ್ಲ ಹೋದರೆ ನಮಗೆ ಕೆಲವರಿಗೆ ಓದಲಿಕ್ಕೆ ಬರೋದಿಲ್ಲ, ಕೆಲವರಿಗೆ ಬರೀಲಿಕ್ಕೆ ಬರೋದಿಲ್ಲ. ನಾವೇನಾದರೂ ಕೇಳಿದರೆ ಆ ಕಡೆ ಹೋಗಿ ಈ ಕಡೆ ಹೋಗಿ ಅಂತ ಓಡಾಡಿಸ್ತಾರೆ. ಇಲ್ಲಿ ಸರ್ವಿಸಿಂಗ್ ಚೆನ್ನಾಗಿ ಕೊಡ್ತಾರೆ ಮೇಡಮ್. ಮತ್ತು ಫ್ರೆಂಡ್ಲಿ ನಗನಗ್ತಾ ಮಾತಾಡ್ತಾರೆ. ನಮ್ಗೆ ಬರಲಿಕ್ಕೂ ಖುಷಿ ಆಗ್ತದೆ. ಥ್ಯಾಂಕ್ ಯು ಮೇಡಮ್, ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಕೇಳಿದ್ರಲ್ಲ ಫೀಡ್ಬ್ಯಾಕ್ ಅವ್ರ ಕಡೆಯಿಂದ, ನನಗೆ ಇನ್ನೂ ತುಂಬ ಟ್ರಸ್ಟ್ ಜಾಸ್ತಿ ಆಗಿದೆ. ಸೊ ಇನ್ನೊಂದು ಕಸ್ಟಮರ್ ಇದ್ದಾರೆ, ಅವರಿಗೂ ಕೂಡ ಕೇಳುವ ಅವ್ರದ್ದು ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಹೇಳಿ. ಮಾಡಿ ಈ ಬ್ಯಾಂಕಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿದೆ? ಈಗ 1 year ಆಯಿತು ಬ್ಯಾಂಕ್ ಓಪನ್ ಆಗಿ. ನಾವು ಸ್ಟಾರ್ಟ್ ಆದಾಗಿಂದ RD FD ಎಲ್ಲ ಮಾಡ್ತಾಯಿದ್ದೀವಿ. ಎಲ್ಲ ಚೆನ್ನಾಗಿದೆ. ಎಲ್ಲ ಬೇರೆ ಬ್ಯಾಂಕಲ್ಲಿ ಈ ಬ್ಯಾಂಕಲ್ಲಿ ಹೋಗಿದೆ. ಸೀನಿಯರ್ ಸಿಟಿಜನಿಗೆ ಜಾಸ್ತಿ ಇದೆ. ಆಮೇಲೆ ನಾರ್ಮಲಾಗಿ ಬಂದ ತಕ್ಷಣ ವಿಸಿಟಿಂಗ್ ಮಾಡಿದ ತಕ್ಷಣ ನಮಗೆ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಬನ್ನಿರಿ ಮೇಡಮ್ ಕೂತ್ಕೊಳ್ಳಿ, ಅದು ಮೇನ್ ಇಂಪಾರ್ಟೆಂಟ್ ಫಸ್ಟು. ಆಮೇಲೆ ಬ್ಯಾಂಕಲ್ಲಿ ಬಂದು ನಾವು ಬರೀಬೇಕು ಮಾಡಬೇಕಂತ ಏನಿಲ್ಲ ಮೇಡಮ್, ಅವರೇ ಎಲ್ಲ ಮಾಡಿಕೊಡ್ತಾರೆ. ದಟ್ ಕ್ಯಾಶ್ ಕೊಟ್ಟರೆ. ಥ್ಯಾಂಕ್ ಯು ಮೇಡಮ್. ಎಸ್. ಸೊ ನೋಡಿದ್ರಲ್ಲ ಅವ್ರದ್ದು ಫೀಡ್ಬ್ಯಾಕ್ ಕೂಡ. ಹಾಗೆ ತುಂಬ ವೆರೈಟೀಸ್ ಆಫ್ ಸ್ಕೀಮ್ಸ್ ಹೇಳಿದ್ದಾರೆ ಅವರು. ನನಗೆ ತುಂಬ ಕನ್ಫ್ಯೂಸ್ ಆಗ್ತಾ ಇದೆ, ನೆನ್ಪಿಟ್ಕೊಳ್ಳಿಕ್ಕೆ ಆಗ್ತಿಲ್ಲ. ಸೊ ನಾನು ಪಾಪ್ಯುಲರ್ನ ತೊಗೊಂಡು ನಮ್ಮ ಮನೆಯವರಿಗೂ ತೋರಿಸ್ತೀನಿ. ಹಾಗೆ 100% ಕನ್ವಿನ್ಸ್ ಆಗಿದ್ದೀನಿ. ನಮ್ಮ ಮನೆಯವರಿಗೆ ಹೋಗಿ ಕನ್ವಿನ್ಸ್ ಮಾಡ್ಕೊಂಡು ನಾಳೆನೇ ಬಂದು ಡೆಪಾಸಿಟ್ ಮಾಡ್ತೀನಿ. ಹಾಗೆ ನನ್ನ ಫ್ರೆಂಡ್ಸ್ ಫ್ಯಾಮಿಲೀಸಿಗೆ ಕೂಡ ಹೇಳ್ತೀನಿ. ನೀವು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸಿಗೆ ಹೇಳಿ ಕರ್ಕೊಂಡು ಬನ್ನಿ. ಮೌಂಟ್ ಮೇರಿ ಬ್ಯಾಂಕ್ ಬಂದುಬಿಟ್ಟು 5 ರಸ್ತೆ ಸರ್ಕಲಿಂದ ಸದಾನಂದ್ ಗಲ್ಲಿ ಇದೆ ಅಲ್ವಾ, ಅಲ್ಲಿಂದ ಮುತ್ತೂಟ್ ಫೈನಾನ್ಸ್ ಮೇಲ್ಗಡೆನೇ ಇರೋದು. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.